ನಮಸ್ಕಾರ. ನೋಡಿ, ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಗಿದ್ರೂ ಕೂಡ ಕಾರಣ ಇಲ್ಲದೇ ನನಗೆ ಬೇಜಾರಾಗ್ತಾ ಇದೆ. ನನಗೆ ಎಲ್ಲವೂ ಇದ್ರೂ ಕೂಡ ಆ ಸುಖ ಸಂತೋಷ ಯಾಕೋ ಸಿಗ್ತಾ ಇಲ್ಲ. ಕಾರಣ ಇಲ್ಲದೆ ನನ್ನ ಆರೋಗ್ಯ ತಪ್ತಾ ಇದೆ. ಏನಿದ್ರೂ ಕೂಡ ಅದನ್ನು ಸವಿಸೋ ಹಾಗೆ ನನ್ನ ಜೀವನ ಇಲ್ಲ. ಯಾಕಿರ್ಬೋದು? ಇದಕ್ಕೆ ಕಾರಣ ಏನು? ನೋಡಿ, ಉಪನಿಷತ್ ಕಾಲದಿಂದ ಕೂಡ ಚಕ್ರಗಳ ಬಗ್ಗೆ ಬಹಳಷ್ಟು ಮಹತ್ವತೆಗಳು ಕೊಟ್ಟಿದ್ರು. ಶಾಂಡಿಲ್ಯ ಉಪನಿಷದಲ್ಲೂ ಕೂಡ ಅರೌಂಡ್ 600 to 800 BCಯಲ್ಲಿ ಕೂಡ ನಮ್ಮ ಈ ಚಕ್ರದ ಬಗ್ಗೆ ಮಹತ್ವತೆಯನ್ನು ಕೊಟ್ಟಿದ್ರು. ಆದರೆ ಚಕ್ರಗಳಂದ್ರೆ ಏನು? ಚಕ್ರಗಳ ಮಹತ್ವತೆ ಏನು? ಒಂದು ಚಕ್ರ ಇಂಬ್ಯಾಲೆನ್ಸ್ ಆದರೆ ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಏರುಪೇರಾಗತ್ತೆ, ಮನೆಯಲ್ಲೇ ನಿಮ್ಮನ್ನು ನೀವು ಹೇಗೆ ಹೀಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಚಕ್ರಗಳ ಎಪಿಸೋಡನ್ನು ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ದೇಹದಲ್ಲಿ 77,000 ನಾಡಿಗಳಿವೆ. ಆ 77,000 ನಾಡಿಗಳಲ್ಲಿ 114 ಇಂಪಾರ್ಟೆಂಟ್ ನೋಡ್ಗಳಿದೆ. ಆ ಇಂಪಾರ್ಟೆಂಟ್ ನೋಟ್ಗಳಲ್ಲಿ 7 ಇಂಪಾರ್ಟೆಂಟ್ ನೋಟ್ಗಳಿದೆ. ಅವೇ ಈ ಚಕ್ರಗಳು. ನಮ್ಮ ದೇಹದಲ್ಲಿ ಹಲವಾರು ಚಕ್ರಗಳಿರುತ್ತೆ, ಆದರೆ ಈ 7 ಚಕ್ರ ಮೋಸ್ಟ್ ಇಂಪಾರ್ಟೆಂಟ್. ಒಂದೊಂದು ಚಕ್ರ ಇಂಬ್ಯಾಲೆನ್ಸ್ ಆದರೂ ಕೂಡ ನಮ್ಮ ಹಣದಲ್ಲಿ ಏರುಪೇರು, ನಮ್ಮ ರಿಲೇಷನ್ಶಿಪ್ಪಲ್ಲಿ ಏರುಪೇರು, ಮಾನಸಿಕವಾಗಿ ಏರುಪೇರುಗಳನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಇದನ್ನು ಸುಲಭವಾಗಿ ಮನೆಯಲ್ಲಿ ನಾವು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಹಾಗಾಗಿ ಏನಿದೆ ಚಕ್ರಗಳು, ಯಾವ್ಯಾವ ಚಕ್ರಗಳಿವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇದನ್ನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಸಂಚಿಕೆಯಲ್ಲೂ ಒಂದೊಂದು ಚಕ್ರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದರಲ್ಲಿ ವ್ಯತ್ಯಾಸ ಆದರೆ ಹೇಗಿರುತ್ತೆ, ಅದನ್ನು ನಾವು ಮನೆಯಲ್ಲೇ ಹೇಗೆ ಹೀಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅಂತ ಹೇಳಿದ್ರೆ ಆ ಬಿಲ್ಡಿಂಗಿಗೆ ಇಂಪಾರ್ಟೆಂಟ್ ಆಗಿರೋದು ಏನು? ಫೌಂಡೇಶನ್, ಬುನಾದಿ ಅಲ್ವಾ? ಎಲ್ಲಿ ಒಂದು ಸ್ವಲ್ಪ ಬುನಾದಿ ಆ ಕಡೆ ಈ ಕಡೆ ಆದರೆ ಬಿಲ್ಡಿಂಗೇ ಕೊಲಾಪ್ಸ್ ಆಗಿಬಿಡುತ್ತೆ. ಹಾಗೆ ನಮ್ಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಕ್ರ ಯಾವುದಪ್ಪ ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ಏನಿದು ಮೂಲಾಧಾರ ಚಕ್ರ ಅಂತ ಹೇಳಿದ್ರೆ ಇದು ನಮ್ಮ ಸ್ಪೈನ್ ಬೇಸಲ್ಲಿ ಇರುತ್ತೆ. ಇದು ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ಒಂದು ಕೆಂಪು ಆಕಾರದಲ್ಲಿ ಇರುತ್ತೆ. ರೆಡ್ ಕಲರ್, ಬೀಟ್ರೂಟ್ ರೆಡ್ ನೋಡಿದ್ದೀರಲ್ವಾ, ಆ ಕಲರಲ್ಲಿ ಇರುತ್ತೆ. ಈ ಚಕ್ರ ಯಾವಾಗಲೂ ಸ್ಪಿನ್ ಆಗ್ತಾ ಇರುತ್ತೆ. ಯಾವಾಗಾದರೂ ನಮ್ಮ ಚಕ್ರ ಬ್ಲಾಕ್ ಆದರೆ ನಮಗೆ ಕಾರಣವಿಲ್ಲದೆ ಅಭದ್ರತೆ ಕಾಡ್ತಾ ಹೋಗುತ್ತೆ. ಮೊದಲು ನಾನು ತುಂಬ ಚೆನ್ನಾಗಿದ್ದೆ, ಆದರೆ ನನಗೆ ಇವಾಗ ಕಾರಣನೇ ಇಲ್ಲ, ಆದರೂ ಕೂಡ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಹೋಗುತ್ತೆ. ಡೌಟ್ ಪಡ್ತಾ ಇದ್ದೀನಿ. ಏನೋ ಒಂಥರ ನನ್ನ ಬಾಡಿ ಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ. ತುಂಬಾ ಇನ್ಸೆಕ್ಯೂರಿಟಿ ನನಗೆ ನನ್ನ ಬಗ್ಗೆ ಕಾಡ್ತಾ ಇದೆ. ನನ್ನ ಸಂಗಾತಿ ಮೇಲೆ ನಾನು ಡೌಟ್ ಪಡ್ತಾ ಇದ್ದೀನಿ. ಹಣ ಬರುತ್ತೆ, ಆದರೆ ಹಣ ನನ್ನ ಕೈಯಲ್ಲಿ ಇರೋದೇ ಇಲ್ಲ. ಏನೋ ಯಾರೋ ಒಬ್ಬರು ಮೋಸ ಮಾಡಿಬಿಡ್ತಾರೆ, ಅಥವಾ ಹಣ ನನ್ನ ಕೈಯಲ್ಲಿ ನಿಲ್ಲದೇ ಇಲ್ಲ. ಇದೆಲ್ಲವೂ ಆಗೋದು ಮೂಲಾಧಾರ ಚಕ್ರ. ಯಾವಾಗ ಮೂಲಾಧಾರ ಚಕ್ರ ವೀಕ್ ಇರುತ್ತೆ, ನಮ್ಮ ಕಾಲಲ್ಲಿ ತುಂಬಾ ಕಾಲು ನೋವು ಬರೋದು, ಕಾಲಲ್ಲಿ ಶಕ್ತಿ ಇಲ್ಲದೆ ಇರೋದಾಗಿರ್ಬೋದು, ಸ್ಟ್ರೆಂತ್ ಇರಲ್ಲ, ನಡೆಯೋಕ್ಕಾಗ್ತಾ ಇರಲ್ಲ, ಸೊಂಟದ ಹತ್ರ ತುಂಬಾ ನೋವಾಗ್ತಾ ಇರೋದು, ಇದೆಲ್ಲವೂ ಕೂಡ ಮೂಲಾಧಾರ ಚಕ್ರ ವೀಕ್ ಆದರೆ ಆಗ್ತಾ ಹೋಗುತ್ತೆ. ಮೂಲಾಧಾರದ ಚಕ್ರ ಬಣ್ಣ ಬಂದು ರೆಡ್ ಕಲರ್. ಇದು ಏನಾದರೂ ಬ್ಲಾಕ್ ಆದರೆ ಹೇಗಪ್ಪ ಹೀಲ್ ಮಾಡ್ಕೊಳ್ಳೋದು ಅಂತಂದರೆ ನೋಡಿ, ನೀವು ಯಾವಾಗ ಹೀಲ್ ಮಾಡ್ತಾ ಹೋಗ್ತಿರೋ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಕ್ಲೆನ್ಸಿಂಗ್. ಈಗ ಹೇಗೆ ನಾವು ಮನೆಯೆಲ್ಲ ಕ್ಲೆನ್ಸ್ ಮಾಡ್ತಾ ಹೋಗ್ತೀವೋ, ನಮ್ಮ ದೇಹದ ಆರ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇದು ಸೈಂಟಿಸ್ಟ್ ಕೂಡ ಪ್ರೂವ್ ಮಾಡಿದ್ದಾರೆ. ನೋಡಿ, ನಾನಿವಾಗ ನಿಮ್ಮ ಮುಂದೆ ಕೂತಿದ್ದೀನಿ. ನನಗೆ 3 ರೀತಿಯ ದೇಹ ಇದೆ. ಏನಿದು 3 ರೀತಿ ದೇಹ ಅಂತ ಹೇಳಿದ್ರೆ, ಇದು ನಾನು ಕೂತಿರ್ತಕ್ಕಂಥದ್ದು ಏನು ನೀವು ನೋಡ್ತಾ ಇದ್ದೀರಾ ಕಣ್ಣಾರೆ, ಅದು ಫಿಸಿಕಲ್ ಬಾಡಿ. ಎಮೋಷ್ನಲ್ ಬಾಡಿ ಅಂತ ಹೇಳ್ತಾರೆ. ನೋಡಿ, ಫಿಸಿಕಲ್ ಬಾಡಿ ಅನ್ನೋದು ಪ್ರತಿ ಕ್ಷಣಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಎಮೋಷ್ನಲ್ ಬಾಡಿ ಅಂತ ಇರುತ್ತೆ. ಎಮೋಷ್ನಲ್ ಬಾಡಿ ಅಂತ ಹೇಳಿದ್ರೆ, ಈಗ ನಾನು ನಗ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ನನಗೇನಾದರೂ ಒಂದು ಇನ್ಸಿಡೆಂಟ್ ಆದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಾ ಹೋಗುತ್ತೆ. ನಮ್ಮ ಎಮೋಷನ್ಸು ಏರುಪೇರು ಆಗ್ತಾ ಇರುತ್ತೆ. ಈಗ ಯಾವುದೋ ಒಂದು ಹಾಡನ್ನು ಕೇಳ್ತಾ ಇರ್ತೀರ, ಅದು ತುಂಬ ಇಷ್ಟ ಇರುತ್ತೆ. ಇನ್ನು 6 ತಿಂಗಳು ಬಿಟ್ಟು ಆ ಹಾಡು ನಿಮ್ಗೆ ಇಷ್ಟ ಇರಲ್ಲ. ಯಾವುದೋ ಒಂದು ವ್ಯಕ್ತಿ ತುಂಬಾ ಇಷ್ಟಪಡ್ತಿರ್ತೀರ, ಒಂದು ಸ್ವಲ್ಪ ದಿನ ಆದಮೇಲೆ ಆ ವ್ಯಕ್ತಿ ಮೇಲೆ ನಿಮಗೆ ಎಷ್ಟೊಂದು ಅಸಮಾಧಾನ ಇರುತ್ತೆ. ಹಾಗೆ ನಮ್ಮ ಎಮೋಷ್ನಲ್ ಬಾಡಿ ವೇರಿ ಆಗ್ತಾ ಇರುತ್ತೆ. ಮೆಂಟಲ್ ಬಾಡಿ ಅನ್ನೋದೇನಿದೆ, ಇವತ್ತು ನಾನು ನಿಮ್ಮ ಮುಂದೆ ಏನು ಕೂತಿದ್ದೀನಿ ಸೌಜನ್ಯ ಹೆಸರಲ್ಲಿ, ಇದು ನನ್ನ ಫಿಸಿಕಲ್ ಬಾಡಿ ಅಪಿಯರೆನ್ಸ್. ಮೆಂಟಲ್ ಬಾಡಿ ಅಂತ ಹೇಳಿದರೆ, ನಾನು ಈ ಕಾಸ್ಟ್ಯೂಮನ್ನು ಬಿಟ್ಟು ಹೋದಾಗ ನಮ್ಮ ಎಮೋಷನ್ಸ್, ನಮ್ಮ ಸೋಲ್, ಆತ್ಮ ಅಂತ ಕರಿತಿರೋ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಹೇಳೋದಲ್ವಾ, ನೋಡು ನೀನು ಆತ್ಮಸಾಕ್ಷಿಯಾಗಿ ಹೇಳ್ಕೊಂಡು ನೋಡು ಅಂತ. ಆತ್ಮನೇ ಪರಮಾತ್ಮ ಅಂತ ಎಷ್ಟೋ ಕಡೆ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆತ್ಮಕ್ಕೆ ಅದರದೇ ಆದ ಶಕ್ತಿ ಇರುತ್ತಂತೆ. ಅದು ಏನನ್ನ ಬೇಕಾದರೂ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ಇರುತ್ತಂತೆ. ಇದು ಮೆಂಟಲ್ ಬಾಡಿಗೆ ಸಂಬಂಧಪಟ್ಟದ್ದು. ಸೊ ಹಾಗಾಗಿ ನಾವು ಪ್ರತಿಯೊಂದು ನಮ್ಮ ಬಾಡಿ ಏನು ಕಾಣಿಸ್ತಿದೆಯೋ ಅದೊಂದೇ ಅಲ್ಲ, ನಮ್ಮಲ್ಲಿ 3 ರೀತಿಯ ಬಾಡಿ ಕೂಡ ಇದೆ.
ಹಾಗೆ ಆರಾ ಅನ್ನೋದು ಸೈಂಟಿಸ್ಟ್ ಕೂಡ ಪ್ರೂವ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನಿಮ್ಮ ಆರಾ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಖುಷಿಯಾಗಿದ್ರೆ ನಿಮ್ಮ ಆರಾ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನೋಡಿ, ಖುಷಿ, ಹ್ಯಾಪಿನೆಸ್, ಜಾಯ್ ಇದೆಲ್ಲವೂ ಕೂಡ ಹೈಯೆಸ್ಟ್ ಸ್ಪೆಕ್ಟ್ರಮ್ ಫೀಲಿಂಗ್ಸು. ದುಃಖ, ಜಲಸಿ, ಗಿಲ್ಟು ಇದೆಲ್ಲವೂ ಕೂಡ ಲೋವೆಸ್ಟ್ ಫ್ರೀಕ್ವೆನ್ಸಿ. ಅದಕ್ಕೆ ನಾವು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಯಾರನ್ನೂ ದ್ವೇಷ ಮಾಡಬೇಡಿ, ಕೋಪ ಮಾಡ್ಕೋಬೇಡಿ, ಅಸೂಯೆ ಮಾಡ್ಕೋಬೇಡಿ. ಇದೆಲ್ಲವೂ ಕೂಡ ನೆಗೆಟಿವ್ ವೈಬ್ರೇಷನ್. ನೀವು ಯಾವಾಗ ನೆಗೆಟಿವ್ ಆಗಿರ್ತೀರಾ ನಿಮ್ಮ ಲೈಫಲ್ಲೂ ಕೂಡ ಅಂಥದ್ದೇ ಒಂದು ಸೀಕ್ವೆನ್ಸನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತೀರ. ಅದೇ ಪರಮಾತ್ಮನ ಬಗ್ಗೆ ಯೋಚನೆ ಮಾಡಿ, ಯಾವಾಗಲೂ ಹೈ ವೈಬ್ರೇಷನಲ್ ಥಾಟ್ಸಲ್ಲಿ ಇರ್ತೀರ. ಯಾವಾಗಲೂ ಸ್ಪಿರಿಚುವಲ್, ಯಾವಾಗಲೂ ಅಷ್ಟೇ ಪರಮಾತ್ಮ ಅನ್ನೋನು ಹೈ ವೈಬ್ರೇಷನಲ್ ಥಾಟ್ಸಲ್ಲಿ ಇರ್ತಾರೆ. ಸೊ ಯಾವಾಗ ನಾವು ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಅದು ನಾವಾಗ್ತೀವಿ. ಬೇಕಾದ್ರೆ ಟ್ರೈ ಮಾಡಿ, ನೀವು ಯಾರನ್ನಾರು ದ್ವೇಷ ಮಾಡೋರನ್ನ ಪದೇ 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 ನೆನೆಸ್ಕೋತಾ ಇರಿ, ನಿಮ್ಮ ವೈಬ್ರೇಷನ್ ಎಷ್ಟು ಲೋ ಆಗಿರುತ್ತೆ. ಅದೇ ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ, ನಿಮ್ಮ ವೈಬ್ರೇಷನ್ ಎಷ್ಟು ಖುಷಿಯಾಗಿರ್ತೀರ, ಏನೋ ಒಂಥರ ಆನಂದ ಇರುತ್ತೆ, ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಇರುತ್ತೆ. ಮತ್ತೆ ನಾವು ವಾಪಸ್ ಬರೋದಾದರೆ, ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆದರೆ ಈ ರೀತಿಯ ಮನಸ್ಸಲ್ಲಿ ಏರುಪೇರುಗಳು ಶುರು ಆಗ್ತಾ ಹೋಗುತ್ತೆ, ಕೋಪಗಳು ಬರ್ತಾ ಹೋಗುತ್ತೆ, ಇನ್ಸೆಕ್ಯೂರಿಟಿ ಬರುತ್ತೆ, ಹಣ ನಿಲ್ಲಲ್ಲ. ಇದೆಲ್ಲವೂ ಕೂಡ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆದರೆ ಆಗ್ತಕ್ಕಂಥದ್ದು. ಮೂಲಾಧಾರ ಚಕ್ರವನ್ನು ಹೀಲ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಬೆಳಗ್ಗೆ ಎದ್ದ ಕೂಡಲೇ ಒಂದು ಹಿಡಿಯಷ್ಟು ಸಾಲ್ಟ್ ವಾಟರನ್ನು ಹಾಕಿ ಸ್ನಾನ ಮಾಡಿ. ಯಾವಾಗ ನೀವು ನೋಡಿ, ಎಷ್ಟೋ ಸತಿ ನಿಮಗೆ ದಣದ ಬಂದಿರ್ಬೋದು, ಮಾಲಿಗೆ ಹೋಗಿರ್ಬೋದು, ಎಷ್ಟೊಂದು ಎನರ್ಜಿ ಜೊತೆ ಕಾಂಟ್ಯಾಕ್ಟಿಗೆ ಬರ್ತೀರಾ ಅಲ್ವಾ. ಹಾಗಾಗಿ ಆ ಎನರ್ಜಿ ಎಲ್ಲ ನಿಮ್ಮಲ್ಲಿರ್ತಕ್ಕಂಥ ಎನರ್ಜಿ ಡ್ರೈನ್ ಆಗಿರೋದನ್ನು ಮತ್ತೆ ರೆಪ್ಲೆನಿಶ್ ಮಾಡಬೇಕಾದ್ರೆ ಸಾಲ್ಟ್ ವಾಟರ್ ಬಾತನ್ನು ಮಾಡಿ. ಎಷ್ಟೋ ಸತಿ ನಿಮ್ಗೆ ನೋಡಿ ತುಂಬಾ ಡ್ರೈನ್ ಆಗಿರುತ್ತೆ, ಒಂದು ಹಿಡಿ ಉಪ್ಪನ್ನ ಒಂದು ಬಕೆಟಿಗೆ ಹಾಕಿ ಸ್ನಾನ ಮಾಡಿ, ಎಷ್ಟು ರಿಫ್ರೆಶಿಂಗ್ ಆಗಿರ್ತೀರಾ ಅಂತ. ಅದಲ್ಲದೆ ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಕೆಂಪು ಬಣ್ಣದ ಆಹಾರವನ್ನು ಸ್ವೀಕರಿಸಲಿಕ್ಕೆ ಶುರು ಮಾಡಿ. ಬೀಟ್ರೂಟ್ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಇದೆಲ್ಲವೂ ಅರ್ತ್ ಎಲಿಮೆಂಟ್ ಇರ್ತಕ್ಕಂತಹ ಯಾವ್ದು ಫ್ರೂಟ್ಸ್ ಇರುತ್ತೋ ಅದನ್ನು ತಗೊಳ್ಳಿಕ್ಕೆ ಶುರು ಮಾಡಿ. ಕೆಂಪು ಬಣ್ಣದ್ದು, ಯಾಕಂತ ಹೇಳಿದ್ರೆ ಮೂಲಾಧಾರದ ಚಕ್ರದ ಅಧಿಪತಿಯಾಗಿರ್ತಕ್ಕಂಥ ಗಣಪತಿ. ಅದಕ್ಕೆ ನಾವು ಗಣಪತಿಗೆ ಪೂಜೆ ಮಾಡುವಾಗ ಕೆಂಪು ಮಂತ್ರಾಕ್ಷತೆಯನ್ನು ಹಾಕ್ತೀವಿ, ಕೆಂಪು ಹೂವನ್ನು ಇಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಅಧಿಪತಿ ಯಾರಪ್ಪ ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ಮತ್ತೆ ಅದನ್ನು ಹೀಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮಗೆ ತುಂಬಾ ಇಂಬ್ಯಾಲೆನ್ಸ್ ಆಗ್ತಿದೆ, ಹಣ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ, ರೆಡ್ ಅಗೆಟೆ ಅಥವಾ ರೆಡ್ ಜಾಸ್ಪರ್ ಕ್ರಿಸ್ಟಲ್ಸನ್ನು ಕೂಡ ಹಾಕ್ಬೋದು. ಅದರದೇ ಆದ ರೀತಿ ಇದೆ. ಕ್ರಿಸ್ಟಲ್ಸ್ ನಿಮ್ಮನ್ನು ಏನು ಬೇಕಾದರೂ, ನಿಮ್ಗೆ ಏನಂತ ಹೇಳಿದ್ರೆ ಏನು ಬೇಕಾದರೂ ಅದನ್ನು ಮ್ಯಾನಿಫೆಸ್ಟ್ ಮಾಡೋ ಪ್ರಾಪರ್ಟೀಸ್ ಇರುತ್ತೆ. ಎಕ್ಸಾಂಪಲ್, ನೀವು ಏನೋ ಒಂದು ಕೆಲಸ, ಜಾಬ್ ಯಾವುದಾದ್ರೂ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಕ್ರಿಸ್ಟಲ್ಸನ್ನು ಯೂಸ್ ಮಾಡಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಬೇಗನೆ ಆಗುತ್ತೆ. ಮಲ್ಟಿಪ್ಲೈ ಆಫ್ 10 ಟೈಮ್ಸ್ ಅಂತ ಹೇಳ್ಬೋದು. ಅಷ್ಟು ಬೇಗ ಮ್ಯಾನಿಫೆಸ್ಟೇಷನ್ ಮಾಡೋ ಶಕ್ತಿ ಕ್ರಿಸ್ಟಲ್ಸಿಗಿರುತ್ತೆ. ಕ್ರಿಸ್ಟಲ್ಸ್ ಕೂಡ ಹೈ ವೈಬ್ರೇಷನ್ ಇರ್ತಕ್ಕಂತಹ ಸ್ಟೋನ್ಗಳಾಗಿರಬೇಕು. ಯಾವುದೇ ಥರ ಪ್ಲಾಸ್ಟಿಕ್ ಇರಬಾರ್ದು, ಪ್ಯೂರ್ ಕ್ರಿಸ್ಟಲ್. ಇದನ್ನು ರೆಡ್ ಜಾಸ್ಪರ್ ಅಂತ ಕರೀತಾರೆ, ಅಥವಾ ರೆಡ್ ಅಗೆಟೆ ಆಗಿರ್ಬೋದು, ಬ್ಲ್ಯಾಕ್ ಟರ್ಮಲೈನ್ ಆಗಿರ್ಬೋದು. ಇಂಥ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡಿದ್ರೆ ಕೂಡ ನಿಮ್ಮ ರೂಟ್ ಚಕ್ರ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಕ್ರಿಸ್ಟಲನ್ನು ಹೇಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತೀನಿ. ಕ್ರಿಸ್ಟಲನ್ನು ಸಾಲ್ಟ್ ವಾಟರಲ್ಲಿ ಕ್ಲೆನ್ಸ್ ಮಾಡಬೇಕು. ಹೇಗೆ ನಿಮ್ಮ ದೇಹವನ್ನು ನೀವು ಸಾಲ್ಟ್ ವಾಟರ್ ಕ್ಲೆನ್ಸ್ ಮಾಡಿದ್ರೋ ಅದೇ ರೀತಿ ಕ್ರಿಸ್ಟಲ್ಸನ್ನು ಸಾಲ್ಟ್ ವಾಟರಲ್ಲಿ ಕ್ಲೆನ್ಸ್ ಮಾಡಬೇಕು. ನಂತರ ನಿಮ್ಮ ಮನೇಲಿರ್ತಕ್ಕಂಥ ಊತ್ಕಡ್ಡಿ ಆಗಿರ್ಬೋದು, ಅಥವಾ ಸೇಜ್ ಅಂತ ಕರೀತಾರೆ, ಇದನ್ನೆಲ್ಲ ಕ್ಲೆನ್ಸ್ ಮಾಡಲಿಕ್ಕೆ, ಅಥವಾ ಯಾವುದೋ ಒಂದು ಧೂಪ ತಗೊಂಡು ಹೀಗೆ ಇದನ್ನು ಕ್ಲೆನ್ಸ್ ಮಾಡಿದರೆ ಸಾಕು, ಆಯಿತಾ. ಅದಲ್ಲದೆ ನಂತರ ಇದಕ್ಕೆ ಪ್ರೋಗ್ರಾಮ್ ಮಾಡಬೇಕು. ಇದಕ್ಕೆ ಸ್ವಂತ ಬುದ್ಧಿ ಇರಲ್ಲ, ನೀವು ಅದನ್ನು ಪ್ರೋಗ್ರಾಮ್ ಮಾಡಬೇಕು. ಎಕ್ಸಾಂಪಲ್, ನಾನು ಉನ್ನತವಾದ ಕೆಲಸದಲ್ಲಿದ್ದೇನೆ, ನಾನು ತಿಂಗಳಿಗೆ 2 ಲಕ್ಷವನ್ನು ದುಡಿತಾ ಇದ್ದೀನಿ, ನಾನು ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದೇನೆ. ಹೀಗೆ ಎಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಆಲ್ರೆಡಿ ಆಗೋಗಿರೋ ರೀತಿಯಲ್ಲಿ ಮಾತಾಡ್ತಾ ಹೋಗಬೇಕು. ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೋಗ್ರೆಸ್ಸನ್ನು ಶುರು ಮಾಡ್ತಾ ಹೋಗುತ್ತೆ. ಅದಲ್ಲದೆ ರೂಟ್ ಚಕ್ರವನ್ನು ಹೀಲ್ ಮಾಡಲಿಕ್ಕೆ ಬೀಜಾಕ್ಷರ ಮಂತ್ರ ಇದೆ. ಏನಪ್ಪ ಅಂತ ಹೇಳಿದರೆ, ಮೆಲ್ಲಗೆ ನನ್ನ ಜೊತೆ ಶುರು ಮಾಡಿ. ಕ್ಲೋಸ್ ಯುವರ್ ಐಸ್. ಮೆಲ್ಲಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ಇನ್ಹೇಲ್, ಹೊಕ್ಕಳು ನಾಭಿ ತನಕ ಮೆಲ್ಲಗೆ ಉಸಿರನ್ನು ತಗೊಳ್ಳಿ. ಎಕ್ಸೇಲ್ ಥ್ರೂ ಯೋರ್ ಮೌತ್. ಮೆಲ್ಲಗೆ ಹೊಕ್ಕಳು ನಾಭಿಯಿಂದ ಉಸಿರನ್ನು ಬಿಡಿ. ಇನ್ಹೇಲ್, ಮೆಲ್ಲಗೆ ಉಸಿರನ್ನು ತಗೊಳ್ಳಿ. Exhale through your mouth. Inhale once again. ಹೊಕ್ಕಳು ನಾಭಿ ತನಕ ಮೆಲ್ಲಗೆ ಉಸಿರನ್ನು ತಗೊಳ್ಳಿ. Slowly exhale through your mouth. ನನ್ನ ಜೊತೆ ಹೇಳಿ, ಓಂ ಲಂ ಹೋ ಶುದ್ಧಿ ಶುದ್ಧಿ. ಓಂ ಲಂ ಹೋ ಶುದ್ಧಿ ಶುದ್ಧಿ. ಓಂ ಲಂ ಹೋ ಶುದ್ಧಿ ಶುದ್ಧಿ.
ಓಂ ಲಂ ಹೋ ಶುದ್ಧಿ ಶುದ್ಧಿ, ಓಂ ಲಂ ಹೋ ಶುದ್ಧಿ ಶುದ್ಧಿ. ಹೀಗೆ 5 ಸತಿ ಅಥವಾ 11 ಸತಿ ಅಥವಾ 21 ಸತಿ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮೂಲಾಧಾರ ಚಕ್ರ ಹೀಲಾಗ್ತಾ ಹೋಗುತ್ತೆ. ಅದಲ್ಲದೆ ಇನ್ನೂ ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಹುಲ್ಲುಗಳ ಮೇಲೆ ನಡೆಯೋದಾಗಿರಬಹುದು, ಅಥವಾ ಗಾರ್ಡನಿಂಗ್ ಮಾಡೋದಾಗಿರಬಹುದು, ಅಥವಾ ಕುಕ್ ಮಾಡೋದಾಗಿರ್ಬೋದು. ನಿಮ್ಮ ಸೆನ್ಸರಿ ಆರ್ಗನ್ಸನ್ನು ಯೂಸ್ ಮಾಡಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಹೋದರೆ ಕೂಡ ನಿಮಗೆ ಗ್ರೌಂಡಿಂಗ್ ಆಗ್ತಾ ಹೋಗುತ್ತೆ, ನಿಮ್ಮ ಮೂಲಾಧಾರ ಚಕ್ರ ಹೀಲಾಗ್ತಾ ಹೋಗುತ್ತೆ. ಇದಲ್ಲದೆ ಇನ್ನೊಂದು ಗ್ರೌಂಡಿಂಗ್ ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ 5 4 3 2 1 ಗ್ರೌಂಡಿಂಗ್ ಟೆಕ್ನಿಕ್. ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಧಾನವಾಗಿ, ಯಾವಾಗಾದರೂ ನೀವು ತುಂಬಾ ನಿಮಗೆ ಆಂಗ್ಸೈಟಿ ಒಳಗಾಗ್ತಿದ್ದೀರಾ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮನಸ್ಸೆಲ್ಲ ತಬ್ಬಿಬಾಗ್ತಾ ಇದೆ, ಸಡನ್ನಾಗಿ ಹಳೇದೆಲ್ಲ ಆಗಿರೋದೆಲ್ಲ ಜ್ಞಾಪಕ ಬರ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋಗ ಈ ಗ್ರೌಂಡಿಂಗ್ ಟೆಕ್ನಿಕನ್ನು ಮಾಡಿ. ಏನಂತ ಹೇಳಿದ್ರೆ, 5 ವಸ್ತುಗಳನ್ನು ನಿಧಾನವಾಗಿ ನೋಡೋದು, 4 ವಸ್ತುಗಳನ್ನು ಟಚ್ ಮಾಡೋದು, 3 ಸೌಂಡನ್ನು ಕೇಳಿಸ್ಕೊಳ್ಳೋದು, 2 ಸ್ಮೆಲ್ಲನ್ನು ನೋಡೋದು, 1 ಟೇಸ್ಟನ್ನು ಮಾಡೋದು. ಹೀಗೆ ಮಾಡಿದಾಗ ನಿಮ್ಮ 5 ಸೆನ್ಸರಿ ಆರ್ಗನ್ಸು ಪ್ರೆಸೆಂಟ್ ಮೂಮೆಂಟಿಗೆ ಆ್ಯಂಕರ್ ಮಾಡ್ತಾ ಹೋಗುತ್ತೆ. ಹಿಂದೆ ಆಗಿದ್ದಾಗಲಿ ಮುಂದೆ ಆಗೋದ್ರ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇವತ್ತು ಮೂಲಾಧಾರ ಚಕ್ರದ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.